ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ಚ ಬಸಕಿರಣ್ ಗಿರಿಮೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಒಂದು ಪೂಜಾ ವಿಧಾನ ಹಾಗೆಯೇ ಗ್ರಹಣ ಕಳೆದ ನಂತರ ನಾವು ಯಾವ ರೀತಿ ಒಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ದೇವರ ಮನೆಯನ್ನು ಕೂಡ ಶುದ್ಧಿ ಮಾಡಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ತಿಳಿದುಕೊಳ್ಳುವಂತೆ. ಮೊದಲಿಗೆ ನಾವು ಒಂದು ಹೋಳಿ ಹುಣ್ಣಿಮೆ ಒಂದು ಸರಳವಾಗಿ ಒಂದು ಪೂಜಾ ವಿಧಾನ ಒಂದು ಹೇಳ್ತಾ ಹೋಗ್ತೀನಿ. ಆ ರೀತಿ ನಾವು ಸರಳವಾಗಿ ಒಂದು ಪೂಜಾ ವಿಧಾನ ಕೂಡ ನಾವು ಒಂದು ಮಾಡಬಹುದಾಗುತ್ತದೆ. ಬನ್ನಿ ನೋಡೋದಂತೆ. ಮೊದಲಿಗೆ ನಾವು ಹೋಳಿ ಹುಣ್ಣಿಮೆ ಈ ಸಲ ನಾವು 3ನೇ ತಾರೀಕು ಮಂಗಳವಾರದಂದು ನಾವು ಆಚರಣೆ ಮಾಡ್ತೇವೆ. ತುಂಬಾ ಒಂದು ವಿಶೇಷವಾಗಿಯೇ. ಆದರೆ ನಾವು ಕಾಮದಾನವನ್ನು ಇವತ್ತು ಅಂದರೆ 2ನೇ ತಾರೀಕು ಸೋಮವಾರ ನಾವು ಆಚರಣೆ ಮಾಡುವಂಥದ್ದು. ನಾವು ಹೋಳಿ ಹುಣ್ಣಿಮೆ ಮಾತ್ರ ನಾವು 3ನೇ ತಾರೀಕು ಆಚರಣೆ ಮಾಡಬೇಕು. ಬೆಳಿಗ್ಗೆ ನಾವು 9 ಗಂಟೆಯ ಮುಂಚೆ ನಾವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಮಗೆ 9 ಗಂಟೆಯ ನಂತರ ಅದು ನಮಗೆ ಸೂತಕದ ಒಂದು ಸಮಯ ಪ್ರಾರಂಭವಾಗ್ತದೆ. ಸೊ ಆ ಕಾರಣಕ್ಕೆ 9 ಗಂಟೆ ಬೆಳಗ್ಗೆ 9 ಗಂಟೆ ಮುಂಚೆ ನಾವು ಪೂಜೆ ಮಾಡಿಕೊಂಡ್ರೆ ತುಂಬಾ ಉತ್ತಮ. ಇಲ್ಲಾಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಮಾಡ್ಕೋಬಹುದು. ಅದು ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು. ಸರಳವಾಗಿ ನೀವು ಪೂಜೆ ಮಾಡಿ. ನಾನು ನಿಮಗೆ ಸ್ವಲ್ಪ ಆಡಂಬರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನೀವು ತುಂಬಾ ಒಂದು ಸರಳವಾಗಿಯೇ ನೀವು ಪೂಜೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಅಷ್ಟೊಂದು ಕೂಡ ನಾವು ಮಾಡಿಕೊಳ್ತಾ ಇರಲು ಆಗಲ್ಲ. ಸೊ ಆ ಕಾರಣಕ್ಕೆ ಬೆಳಿಗ್ಗೆ ನಾವು ಸಿದ್ಧತೆ ಮಾಡಿಕೊಂಡು ಸರಳವಾಗಿ ಪೂಜೆ ಮಾಡಿಕೊಂಡು ನಂತರ ನಾವು ಗ್ರಹಣವನ್ನು ಕೂಡ ನಾವು ಆಚರಣೆ ಮಾಡಬೇಕು. ನಾವು ಮೊದಲಿಗೆ ನಾವು ನಮ್ಮ ಮನೆ ದೇವರ ಕಲಸವನ್ನು ಸ್ಥಾಪನೆ ಮಾಡಿಕೊಂಡು ನಾವು ಹುಣ್ಣಿಮೆಗೆ ಒಂದು ಕಾಯನ್ನು ಬದಲಾವಣೆ ಮಾಡಲ್ಲ. ಸೊ ಆ ಕಾರಣಕ್ಕೆ ಕಾಯನ್ನು ಶುದ್ಧಿ ಮಾಡಿಕೊಂಡು ಅದೇ ಕಾಯನ್ನು ಇಟ್ಟು ಕಲಸವನ್ನು ಸ್ಥಾಪನೆ ಮಾಡಿ ಕಲಸದ ಮುಂಭಾಗದಲ್ಲಿ ನಾವು ಗಣೇಶ, ಲಕ್ಷ್ಮಿ ಹಾಗೆ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನು ಇಟ್ಟು ನಾವು ಪೂಜೆ ಮಾಡಬೇಕು. ಯಾಕಂದರೆ ಲಕ್ಷ್ಮೀ ದೇವಿಯ ಒಂದು ಜನ್ಮೋತ್ಸವ ಕೂಡ ಆಗಿರುವಂಥದ್ದು ಈ ಹೋಳಿ ಹುಣ್ಣಿಮೆ. ಅಂದರೆ ಲಕ್ಷ್ಮೀದೇವಿ ಈ ಭೂಮಿಯ ಮೇಲೆ ತಂಥ ದಿವಸ. ಸೊ ಆ ಕಾರಣಕ್ಕೆ ನಾವು ಈ ಹೋಳಿ ಹುಣ್ಣಿಮೆದಂದು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಪಕ್ಕದಲ್ಲೇ ಇಟ್ಟು ಸುತ್ತಲೂ ಜೋಡಿಸಿ ಲಕ್ಷ್ಮಿಗೆ ನೀವು ಎದುರಿಗೆ ವಸ್ತುವನ್ನು ಹಾಕಿ ಹೂವಿನಿಂದ ಒಂದು ಅಲಂಕಾರ ಮಾಡಿ ನೀವು ಸರಳವಾಗಿಯೇ ಒಂದು ಪೂಜೆಯನ್ನು ಕೂಡ ನಾವು ಮಾಡ್ಕೋಬಹುದು. ಪ್ರಸಾದಕ್ಕೆ ಅಂತ ನೀವು ಹಾಲು ಹಣ್ಣು ಅಷ್ಟನ್ನು ಕೂಡ ನೀವು ಇರಬಹುದು. ಇಲ್ಲಾಂದರೆ ನೀವು ಪ್ರಸಾದ ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಬೇಗನೆ ಅದನ್ನು ಸೇವಿಸಿ ಖಾಲಿ ಮಾಡಬೇಕು. ಆ ಥರ ಕೂಡ ಮಾಡಬಹುದು. ಇಲ್ಲಾಂದರೆ ಹಾಲು ಹಣ್ಣು ತಾಂಬೂಲ ಅಷ್ಟನ್ನು ಇಟ್ಟು ನೀವು ಪೂಜೆಯನ್ನು ಕೂಡ ಮಾಡಬಹುದು. ಮತ್ತು ತೀರ್ಥ 2 ತುಪ್ಪದ ದೀಪವನ್ನು ಹಚ್ಚಿರಿ. ಅದು ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡಿ. ನೀವು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಬೆಳಗ್ಗೆ ಕೂಡ ನೀವು ಸಾಂಬ್ರಾಣಿ ಧೂಪ ಹಾಕಬೇಕು, ರಾತ್ರಿ ಕೂಡ ನೀವು ಹಾಕಬೇಕು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಧೂಪವನ್ನು ಹಾಕಿ ಒಂದು ಲಕ್ಷ್ಮೀ ಅಷ್ಟೋತ್ತರನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ಕಾಯನ್ನು ಬರೆದು ಮಂಗಳಾರ್ಚನೆ ಮಾಡ್ಕೊಳ್ಳಿ. ಇಷ್ಟೇ. ನೀವು ತುಂಬಾ ಸರಳವಾಗಿಯೇ ಈ ಹುಣ್ಣಿಮೆ ಪೂಜೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮನೆಯವರ ಪೂಜೆ ಹಾಗೆಯೇ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಪೂಜೆ ಆಗಿರುವಂಥದ್ದು. ನಾವು ಮಂಗಳವಾರ ಬೆಳಿಗ್ಗೆ 9 ಗಂಟೆ ಮುಂಚೆನೇ ನಾವು ಈ ಪೂಜೆಯನ್ನು ಮಾಡಬೇಕು. ನಂತರ ನಾವು ಎಲ್ಲ ಒಂದು ಆಹಾರದ ಒಂದು ಪದಾರ್ಥಗಳಿಗೆ ಧಾನ್ಯ, ದವಸ ಧಾನ್ಯ ಮತ್ತು ನೀರಿನ ಒಂದು ಪಾತ್ರೆಗಳಿಗೆ ನಾವು ಗರಿಕೆ, ದರ್ಬೆ ಅಥವಾ ಒಂದು ತುಳಸಿಯನ್ನು ಹಾಕಬೇಕು. ಮತ್ತು ಆ ಬೀಡನ್ನು ಸಹ ನಾವು ಓಪನ್ ಮಾಡಬಾರ್ದು. ಯಾಕೆಂದರೆ ಅದರಲ್ಲಿ ನಾವು ಬೆಳೆಬಾರುವಂಥ ಒಂದು ವಸ್ತುವನ್ನು ಇಟ್ಟಿರ್ತೀರಿ. ಮತ್ತು ನಾವು ಹಣವನ್ನು ಕೂಡ ಅದರಲ್ಲಿ ಶೇಖರಣೆ ಮಾಡಿರ್ತೀವಿ. ನಾವು ಬೀರುವನ್ನು ನಾವು ಓಪನ್ ಮಾಡುವುದರಿಂದ ನಮಗೆ ಒಂದು ಹಣದ ಒಂದು ಕೊರತೆ ಸಹ ಉಂಟಾಗ್ತಾ ಹೋಗ್ತದೆ ಮುಂದಿನ ದಿನದಲ್ಲಿ. ಸೊ ಆ ಕಾರಣಕ್ಕೆ ಆ ತಪ್ಪನ್ನು ಮಾತ್ರ ಮಾಡಲು ಹೋಗಬಾರ್ದು. ಯಾಕೆ ಅಂದರೆ ಅದು ಶುಕ್ರನ ಸ್ಥಾನ ಆಗಿರುವಂಥದ್ದು. ಸೊ ಆ ಕಾರಣಕ್ಕೆ ಗ್ರಹಣದ ಸಮಯದಲ್ಲಿ ನಾವು ಅದನ್ನು ಓಪನ್ ಮಾಡುವುದು, ನೋಡುವುದು ಆ ಥರ ಮಾಡಬಾರ್ದು. ಬೆಳಗ್ಗೆ ನೀವು ಪೂಜೆ ಎಲ್ಲ ಆಗಿದ ನಂತರ ದೇವರ ಒಂದು ವಿಗ್ರಹದ ಮೇಲೆ, ಫೋಟೋದ ಮೇಲೆ ಎಲ್ಲ ನೀವು ದರ್ಬೆ, ಗರಿಕೆ ಇಲ್ಲಾಂದರೆ ತುಳಸಿದವನ್ನು ಹಾಕಿ ದೇವರ ಮನೆಯನ್ನು ಲಾಕ್ ಮಾಡಿಬಿಡಿ. ಮತ್ತು ನೀವು ಒಳಗೆ ಹೋಗ್ಬಿಡಿ. ಬೆಳಿಗ್ಗೆ ನೀವು ಪೂಜೆ ಎಲ್ಲ ಆಗಿದ ನಂತರ ದೇವರ ಮನೆಯನ್ನು ಲಾಕ್ ಮಾಡಿಬಿಡಿ. ಮತ್ತು ನೀವು ಹೊರಗೆ ಹೋಗುವುದು ಬೇಡ. ದೇವರ ಮನೆಯನ್ನು ಲಾಕ್ ಮಾಡಿದ ನಂತರ ನಮಗೆ ಗ್ರಹಣ ಒಂದು ಸೂತಕ ಕಾಲ ಪ್ರಾರಂಭವಾಗ್ತದೆ. ನೀವು ಮಧ್ಯಾಹ್ನ 1 ಗಂಟೆ ಒಳಗಡೆ ನೀವು ಊಟ ಮಾಡುವಂಥದ್ದು ತುಂಬಾ ಉತ್ತಮ. ಊಟ ಎಲ್ಲ ಆಗಿದ ನಂತರ ನೀವು ಮಧ್ಯಾಹ್ನ 3 ಗಂಟೆ ಒಂದು ಒಳಗಡೆದು ಒಂದು ಲೈಟಾಗಿ ಒಂದು ಹಾಲು ಹಣ್ಣು ಆ ಥರನೂ ಸೇವನೆ ಮಾಡಬಹುದು. ನಂತರ ನಮಗೆ ಗ್ರಹಣ ಪ್ರಾರಂಭವಾಗ್ತದೆ. ಗ್ರಹಣದ ಸಮಯದಲ್ಲಿ ಮಾತ್ರ ಅದು ಏನನ್ನೂ ಕೂಡ ನೀವು ತಿನ್ನಲು ಬರುವುದಿಲ್ಲ. ಬರೀ ನೀರನ್ನು ಮಾತ್ರ ಕುಡಿಬಹುದು. ನಾವು ನೀರಿನ ಪಾತ್ರೆಯನ್ನು ಗ್ರಹಣದ ಸಮಯದಲ್ಲಿ ಮುಟ್ಟಾಗ ಗ್ರಹಣ ಕಳೆದ ನಂತರ ಆ ನೀರನ್ನು ಕೂಡ ನಾವು ವಿಸರ್ಜನೆ ಮಾಡಬೇಕು. ಮತ್ತು ನಾವು ಅದನ್ನು ಇಡುವುದು ಬರುವುದಿಲ್ಲ. ನೀವು ಗರಿಕೆ ಹಾಕಿ ಇಟ್ಟರೂ ಕೂಡ ಅದನ್ನು ನಾವು ಚೆಲ್ಲಲೇಬೇಕು.
ಸೊ ಆ ಕಾರಣಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಂಡು ಅದನ್ನು ಬಳಸುವುದು ತುಂಬಾ ಒಳ್ಳೆಯದು. ಗ್ರಹಣ ಕಾಲ ಕಳೆದ ನಂತರ ಅಂದರೆ 7-17 ನಂತರ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮನೆ ಒರೆಸುವಂಥ ಒಂದು ನೀರಿಗೆ ಯಾವೆಲ್ಲ ವಸ್ತುನ ಹಾಕಬೇಕಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋನ ಸೊ ನೀವು ನೋಡಿ ಮನೆಯನ್ನು ಕೂಡ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಸ್ನಾನದ ನೀರಿಗೆ ಕೂಡ ಯಾವ ವಸ್ತುವನ್ನು ಹಾಕಬೇಕಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ನೀವೆಲ್ಲ ಸ್ನಾನ ಮಾಡಿಕೊಂಡು ನೀವು ಬೇರೆ ಬಟ್ಟೆನ ನೀವು ತೊಟ್ಟು ನಂತರದಲ್ಲಿ ನೀವು ದೇವರ ಮನೆ ಪೂರ್ತಿಯಾಗಿ ನೀವು ತೆಗೆದುಬಿಡಬೇಕು. ದೇವರ ಮನೆಯ ಫೋಟೋ, ಕಳಸ, ವಿಗ್ರಹ ಎಲ್ಲದೂ ಸಹ ತೆಗೆದು ಸ್ವಲ್ಪ ಮಟ್ಟಿಗೆ ಗಂಜಲ, ಗೋಮೂತ್ರ, ಅರಿಶಿನ ಪುಡಿಯನ್ನು ಹಾಕಿ ದೇವರ ಮನೆಯನ್ನು ಪೂರ್ತಿಯಾಗಿ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಫೋಟೋಸ್ಗಳನ್ನು ಕೂಡ ಕ್ಲೀನ್ ಮಾಡಿ ಹೊಸದಾಗಿ ಶ್ರೀಗಂಧ, ಅರಿಶಿನ ಕುಂಕುಮವನ್ನು ಸಹ ನೀವು ಹಚ್ಚಬೇಕು. ನಾವು ಈಗಾಗಲೇ ಬಳಸುವಂಥ ಒಂದು ಅರಿಶಿನ ಕುಂಕುಮ ಸಹ ನಾವು ಚೆಲ್ಲಬೇಕು, ಅದನ್ನು ಬಿಸಾಡಬೇಕು, ಮತ್ತು ಅದನ್ನು ಬರುವುದಿಲ್ಲ. ಸೊ ಆ ಕಾರಣಕ್ಕೆ ನೀವು ಹೊಸದಾಗಿಯೇ ಶ್ರೀಗಂಧ, ಅರಿಶಿನ ಕುಂಕುಮವನ್ನು ಹಚ್ಚಿ ಫೋಟೋಸ್ಗಳನ್ನು ಇಟ್ಟು ನಂತರ ದೇವರ ನೀವು ವಿಗ್ರಹಕ್ಕೆ ಶುದ್ಧಿ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಗಂಜಲ, ಗೋಮೂತ್ರ ಮತ್ತು ಗಂಗಾಜಲ ಮತ್ತು ಸ್ವಲ್ಪ ಮಟ್ಟಿಗೆ ಅರಿಶಿನ ಹಾಕಿ ದೇವರ ವಿಗ್ರಹಗಳನ್ನು ಶುದ್ಧಿ ಮಾಡಿಕೊಂಡು ಒರೆಸಿ ಅದಕ್ಕೆ ನೀವು ಶ್ರೀಗಂಧ, ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಟ್ಟು ನೀವು ಮನೆ ದೇವರ ಕಳಶವನ್ನು ಸಹ ಸ್ಥಾಪನೆ ಮಾಡಬೇಕು. ಈ ಕಳಶಕ್ಕೆ ನೀವು ಹೊಸ ಕಾಯಿನ ಇರಬೇಕು. ನಾವು ಹುಣ್ಣಿಮೆಗೆ ಹೊಸ ಕಾಯಿನ ಇರಲ್ಲ, ಆದರೂ ಕೂಡ ನಮಗೆ ಈ ಸಲ ಗ್ರಹಣ ಬಂದಿರೋ ಕಾರಣ ನಾವು ಹೊಸ ಕಾಯಿನ ಇರಬೇಕು ಕಳಶಕ್ಕೆ. ನೀವು ನೆನಪಿನಲ್ಲಿ ಇಟ್ಕೋಬೇಕು. ಬೆಳಗ್ಗೆ ಪೂಜೆ ಮಾಡುವಾಗ ನೀವು ಅದೇ ಕಾಯಿನ ಇಟ್ಟೆ ನೀನು ಸರಳವಾಗಿ ನೀವು ಪೂಜೆ ಮಾಡ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ಕಳಶ ಎಲ್ಲ ವಿಸರ್ಜನೆ ಆಗಿದ ನಂತರ ಹೊಸದಾದ ಕಾಯಿನಿಟ್ಟು ಹೊಸ ಕಳಶವನ್ನು ಸ್ಥಾಪನೆ ಮಾಡಬೇಕು. ಹೊಸ ಕಳಶ ಅನ್ನೋದಾದರೆ ನಿಮ್ಮ ಮನೇಲಿ ಇರುವಂಥ ಒಂದು ಚೆಂಬಿಗೆ ನೀರನ್ನು ಹಾಕಿ ಹೊಸ ಕಾಯನ್ನು ಇಟ್ಟು ನೀವು ಕಳಶವನ್ನು ಸ್ಥಾಪನೆ ಮಾಡಬೇಕು. ಅದು ನಿಮ್ಮ ಮನೆ ದೇವರ ಕಳಶ ಆಗಿರುವಂಥದ್ದು. ನೀವು ಹೊಸದಾಗಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಗೆಜ್ಜೆ ವಸ್ತುವನ್ನು ಹಾಕಿ ನೀವು ಹೂವನ್ನು ಏರಿಸಿ ಮತ್ತೊಂದು ಸಲ ಸಂಜೆ ಅಂದರೆ ರಾತ್ರಿ ಸಮಯದಲ್ಲಿ ಮತ್ತೊಂದು ಸಲ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಸಾಂಬ್ರಾಣಿ ಧೂಪವನ್ನು ಹಾಕಿ ಮತ್ತೊಂದು ಸಲ ನೀವು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಯಾಕಂದರೆ ನಮಗೆ ಒಂದು ನಕಾರಾತ್ಮಕ ಶಕ್ತಿ ಹೋಗಬೇಕು. ಸೊ ಆ ಕಾರಣಕ್ಕೆ ಸಾಂಬ್ರಾಣಿ ಧೂಪವನ್ನು ಹಾಕಿ ನಂತರದಲ್ಲಿ ಮಂಗಳಾರತಿ ಒಂದು ಪ್ರಸಾದ ರೂಪವಾಗಿ ನೀವು ಹಾಲು ಅಥವಾ ಹಣ್ಣನ್ನು ಇಟ್ಟು ನೀವು ಮಂಗಳಾರತಿ ಮಾಡಿಕೊಂಡ್ರೆ ಅಂದಿಗೆ ನಿಮ್ಮ ಒಂದು ಗ್ರಹಣದ ಆಚರಣೆ ಹಾಗೆ ಗ್ರಹಣದ ಕಳೆದ ನಂತರ ನಿಮ್ಮ ಪೂಜೆ ಕೂಡ ಮುಕ್ತಾಯವಾಗ್ತದೆ. ಆಮೇಲೆ ನೀವು ಒಂದು ಊಟವನ್ನು ಮಾಡ್ಬೋದು. ನಿಮಗೆ ಏನು ಬೇಕೋ ಅದು ಊಟವನ್ನು ಮಾಡ್ಬೋದು. ಆದರೆ ನೀವು ಮಾಂಸಾಹಾರವನ್ನು ಮಾತ್ರ ಮಾಡೋದು ಬರುವುದಿಲ್ಲ. ಸೊ ಆ ದಿವಸ ನಮಗೆ ಹುಣ್ಣಿಮೆ ಆಗಿರುವಂಥದ್ದು, ಹುಣ್ಣಿಮೆ ಪೂಜೆ ನಾವು ಆಚರಣೆ ಮಾಡೋದ್ರಿಂದ ನೀವು ಸಾತ್ವಿಕವಾಗಿಯೇ ಒಂದು ಊಟವನ್ನು ಕೂಡ ಮಾಡಬೇಕು. ಇಷ್ಟು ನಾವು ಗ್ರಹಣದ ಒಂದು ವಿಚಾರಗಳು ಮತ್ತು ಹೋಳಿ ಹುಣ್ಣಿಮೆಯ ಒಂದು ಪೂಜಾ ವಿಧಾನ, ಲಕ್ಷ್ಮೀ ದೇವಿಯ ಒಂದು ಆಗಮನದ ಒಂದು ಪೂಜೆ ಆಗಿರುವಂಥದ್ದು ಸರಳವಾಗಿಯೇ ಈ ಸಲ ನಮಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡಿದ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗ್ರಹಣದ ಒಂದು ಸ್ವಲ್ಪ ಮಟ್ಟಿಗೆ ವಿಚಾರ ಮತ್ತು ಹೋಳಿ ಹುಣ್ಣಿಮೆಯ ಒಂದು ಪೂಜಾ ವಿಧಾನ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳಶಕ್ಕೆ ಇಟ್ಟಿರುವಂಥ ಒಂದು ಗ್ರಹಣದ ಕಾಯಿಯನ್ನು ನೀವು ನಿಮ್ಮ ಮನೆಯ ಒಂದು ಅಡುಗೆಗಳು ಬಳಸ್ಬೋದು. ಇಲ್ಲ ಅಂತ ನೀವು ನದಿಗೆನೇ ಕೂಡ ಒಂದು ವಿಸರ್ಜನೆ ಮಾಡಬಹುದು. ಥ್ಯಾಂಕ್ ಯು.